ಅದು ಭಾರತ ಪರಕೀಯರ ಸಂಕೋಲೆಯಲ್ಲಿ ನರಳುತ್ತಾ ಇದ್ದ ಕಾಲ. ವಸಾಹತುಶಾಹಿ ಆಳ್ವಿಕೆ ಭಾರತದ ಆತ್ಮದ ಹಾಗಿದ್ದ ಆಧ್ಯಾತ್ಮದ ಹಾದಿಗೆ ಅಡ್ಡಗಾಲಾಗಿದ್ದ ಹೊತ್ತು. ಮುಂದೆ ದಾರಿ ಕಾಣದೆ ಮಗ್ಗಲು ಬದಲಿಸಿ ಮಲಗಿದ್ದವರನ್ನ ಮಾತಿನ ಮಂತ್ರದಿಂದ ಎದ್ದೇಳೋ ಹಾಗೆ ಮಾಡಿದ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತಿರೋ ಕೆಲವು ವಿಚಾರ ಹಂಚ್ಕೋಣ ಅಂತಿದ್ದೀನಿ. ಆ ವ್ಯಕ್ತಿಯ ರೂಪದಲ್ಲಿದ್ದ ಆ ಶಕ್ತಿಯ ಕತೆ ಶುರು ಮಾಡೋಣ. ಇದು ಬರೀ ಕತೆ ಅಲ್ಲ, ಹೋರಾಟ, ವಿಕಸನ, ವಿಜಯದ ಕತೆ. ಈ ಕಥೆನ ಕಾಲಾತೀತ ಕಾಶಿಯಿಂದಲೇ ಶುರು ಮಾಡೋಣ. ಒಂದಿನ ಕಾಶಿಲಿ ಏನಾಯಿತು ಅಂದರೆ, ಎಲ್ಲಿಂದಲೋ ಒಬ್ಬ ಸನ್ಯಾಸಿ ಬಂದಿದ್ದರು. ನೋಡೋಕ್ಕೆ ಆಗ್ತಾನೆ ಕಾಲೇಜ್ ಪಾಸ್ ಔಟ್ ಆದವನ ಹಾಗಿದ್ದ ಸಂತ ಆತ. ಕಾಶಿಲಿದ್ದ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಶ್ರೀದುರ್ಗೆ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಚೆ ಬಂದರು. ಆತ ಬರ್ತಾ ಇದ್ದ ದಾರಿಲಿ ಒಂದು ಕಡೆ ಎತ್ತರವಾದ ಗೋಡೆ, ಇನ್ನೊಂದು ಕಡೆ ವಿಶಾಲವಾದ ಸರೋವರ, ಎರಡೂ ಬದಿಲು ದೊಡ್ಡ ದೊಡ್ಡ ಮರಗಳು. ಆ ಮರದ ಮೇಲೆಲ್ಲ ದಡೂತಿ ಕೋತಿಗಳು. ಆ ಕೋತಿಗಳಿಗೆ ಈ ಸನ್ಯಾಸಿ ಕಂಡ್ರು. ಅವೆಲ್ಲ ಹಲ್ಲು ಕಿರ್ಕೊಂಡು ವಿಚಿತ್ರವಾಗಿ ಸೌಂಡು ಮಾಡ್ತಾ ಸನ್ಯಾಸಿ ಕಡೆನೇ ನೋಡ್ತಾ ಇದ್ವು. ಸನ್ಯಾಸಿಗೂ ಯಾಕೋ ಇದು ಧುಸುಕ್ಕಂತು. ಜೋರಾಗಿ ನಡೆಯೋಕ್ಕೆ ಶುರು ಮಾಡಿದರು. ಅವು ಫಾಲೋ ಮಾಡ್ಕೊಂಡು ಹೊರಟ್ವು. ಇವರು ನಿಧಾನಕ್ಕೆ ಓಡೋಕ್ಕೆ ಶುರು ಮಾಡಿದರು. ಅವನು ಓಡಿದ್ವು. ಸನ್ಯಾಸಿ ಇನ್ನೂ ಜೋರಾಗಿ ಓಡೋಕ್ಕೆ ಶುರು ಮಾಡಿದರು. ಕೋತಿಗಳು ಅಟ್ಟಿಸ್ಕೊಂಡು ಬಂದವು. ಆ ಯುವ ಸನ್ಯಾಸಿ ಅವಸ್ಥೆ ಅದು ಯಾರು ನೋಡಿದ್ರು ಏನೋ, ಒಂದು ಮಾತು ಆ ಸನ್ಯಾಸಿ ಕಿವಿಗೆ ಬಿತ್ತು: ಫೇಸ್ ದಿ ಬ್ರೂಡ್ಸ್, ಆ ಪಶುಗಳನ್ನು ಎದುರಿಸು ಅಂತ. ಆ ಮಾತು ಕಿವಿಗೆ ಬಿದ್ದಿದ್ದೇ ತಡ ಓಡೋಗ್ತಿದ್ದ ಸನ್ಯಾಸಿ ನಿಂತಲ್ಲೇ ನಿಂತರು. ಕೋತಿಗಳು ಹಿಂದಿನ ಕಡೆ ತಿರುಗಿದ್ರು. ಕೈಲಿದ್ದ ದಂಡನ ಖಡ್ಗದ ಹಾಗೆ ಹಿಡ್ಕೊಂಡ್ರು. ಓಡು ಬರ್ತಿದ್ದ ಕಪಿಗಳು ಬೆಂಕಿ ಉಂಡಿ ಥರ ಇದ್ದ ಆ ಸನ್ಯಾಸಿ ಕಣ್ಣು ನೋಡಿ ಹೆದರಿ ಚೆಲ್ಲಾಪಿಲ್ಲಿ ಆದವು. ಇಡೀ ಬೀದಿಲಿ ಒಂದೇ ಒಂದು ಮಂಗನೂ ಕಣ್ಣಿಗೆ ಕಾಣಿಸ್ದಂಗೆ ಮಾಯ ಆಯಿತು. ಆಗ ಸನ್ಯಾಸಿಗೆ ಒಂದು ಜೀವನ ಪಾಠ ಆಯಿತು. ಅದನ್ನೇ ಜಗತ್ತಿಗೂ ಹೇಳಿಕೊಟ್ರು: ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಮತ್ತು ಆ ಸನ್ಯಾಸಿ ಯಾರು ಅಂತ ಗೊತ್ತಾಯ್ತಲ್ವಾ? ಹೌದು, ಸ್ವಾಮಿ ವಿವೇಕಾನಂದರು. ಜೀವನದಲ್ಲಿ ಯಾವುದಕ್ಕೂ ಹೆದರಬೇಡಿ, ಏನೇ ಬಂದರೂ ಎದುರಿಸಿ ಅಂತ ಹೇಳಿಕೊಟ್ಟ ಆದರ್ಶ ಸಂತ. ಅವರ ಜೀವನದ ಹಲವು ಅದ್ಭುತ ಘಟನೆಗಳಲ್ಲಿ ಒಂದೆರಡು ಘಟನೆಗಳನ್ನ ನಾವೀಗ ನೋಡೋಣ. ಆಗಿನ್ನೂ ನರೇಂದ್ರ ವಿವೇಕಾನಂದ ಆಗಿರಲಿಲ್ಲ. ವಯಸ್ಸು 20-21 ಅಷ್ಟೇ. ಆಗಲೇ ಒಂದು ದುರಂತ ಆಗಿತ್ತು. ನರೇಂದ್ರನ ತಂದೆ ತೀರ್ ಹೋಗಿದ್ರು. ಅವ್ರ ಆಸ್ತಿನ ಬಂಧುಗಳು ನುಂಗಿ ಹಾಕಿದರು. ಅಮ್ಮ, ತಂಗಿ, ತಮ್ಮ ಎಲ್ಲರೂ ಕಡುಬಡವರಾಗೋದ್ರು. ಎಷ್ಟು ಹುಡುಕಿದ್ರು ನರೇಂದ್ರನಿಗೊಂದು ಕೆಲಸ ಸಿಗ್ತಾ ಇಲ್ಲ. ಆತ್ಮೀಯರು ಅಂದ್ಕೊಂಡವರು ಕೈ ಹಿಡಿತಿಲ್ಲ. ದಿಕ್ಕಿಲ್ದಂಗೆ ಆಯಿತು. ಆಗೊಂದು ಮಾತು ನೆನಪಾಯಿತು: ದಿಕ್ಕಿಲ್ದವರಿಗೆ ದೇವರೇ ದಿಕ್ಕು. ಆ ದೇವರು ಯಾರ ಮಾತು ಕೇಳ್ತಾನೆ? ತನ್ನ ಗುರು ರಾಮಕೃಷ್ಣರದು. ಇವ್ರ ಹತ್ರ ಗೋಳಾಡಿ ಸಹಾಯ ಕೇಳೋ ಬದಲು ರಾಮಕೃಷ್ಣರನ್ನೇ ಒಂದು ಮಾತು ಕೇಳ್ಬೋದಲ್ಲ ಅಂತ ಅನ್ನಿಸ್ತು. ನೀವು ಕಾಳಿ ಮಾತೇನೋ ಒಂದು ಮಾತು ಕೇಳಿಬಿಡಿ, ನನ್ನ ಜೀವನಕ್ಕೊಂದು ಟರ್ನಿಂಗ್ ಪಾಯಿಂಟ್ ಕೊಡೋ ಹಾಗೆ ಮಾಡಿ ಅಂತ ಕೇಳ್ಕೊಂಬೇಡ ಅಂತ ಅಂದ್ಕೊಂಡ. ಆ ಆಲೋಚನೆ ಬಂದಿದ್ದೇ ತಡ ಹೊರಟ ದಕ್ಷಿಣೇಶ್ವರಕ್ಕೆ. ಕೂತ ರಾಮಕೃಷ್ಣರ ಮುಂದೆ. ಅವ್ರ ಮುಂದೆ ಕೂತು: ನೋಡಿ ಗುರುಗಳೇ, ನನ್ನ ಕಷ್ಟದಿಂದ ಪಾರಾಗೋಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಾಯಿತು. ಆದರೆ ಆ ಕಷ್ಟ ಮಾತ್ರ ಕರಗ್ತಾ ಇಲ್ಲ. ಅದಕ್ಕೆ ನೀವೇ ನನಗೆ ಸಹಾಯ ಮಾಡಬೇಕು. ನನ್ನ ಪರವಾಗಿ ನನ್ನ ಕಷ್ಟಗಳನ್ನೆಲ್ಲ ಕಳಿಬೇಕು ಅಂತ ನೀವು ನಿಮ್ಮ ಜಗನ್ಮಾತನ ಕೇಳ್ಕೊಳ್ಳಿ. ನೀವು ಪ್ರಾರ್ಥನೆ ಮಾಡಿದರೆ ಆ ಕಾಳಿ ಮಾತೆ ಕೇಳೇ ಕೇಳ್ತಾಳೆ ಅಂತ ಹಠ ಮಾಡ್ದ. ಆದರೆ ರಾಮಕೃಷ್ಣರು ಮಾತ್ರ ಛಜ, ಇಂಥ ಲೌಕಿಕ ಬೈಕೆನ ನಾನು ಅಪ್ಪಿ ತಪ್ಪಿನೂ ನನ್ನ ತಾಯಿ ಹತ್ರ ಕೇಳ್ಕೊಳ್ಳಲ್ಲ. ಬೇಕಿದ್ರೆ ಒಂದು ಕೆಲಸ ಮಾಡು, ನೀನೇ ಹೋಗಿ ಆ ದೇವಿ ಹತ್ರ ಏನು ಬೇಕೋ ಅದನ್ನು ಕೇಳ್ಕೊ, ಅವಳು ಕೊಡ್ತಾಳೆ ಅಂತ ಹೇಳಿದರು. ಆದರೆ ನರೇಂದ್ರ ಒಪ್ಪೋಕೆ ರೆಡಿ ಇಲ್ಲ. ನೋಡಿ ಗುರುಗಳೇ, ಆಕೆ ನಿಮಗೆ ಮಾತ್ರ ಚೆನ್ನಾಗಿ ಪರಿಚಯ, ನೀವು ಕೇಳಿದ್ರೇ ಕೆಲಸ ಆಗೋದು. ಇದೊಂದು ಸಲ ಪ್ರಯತ್ನ ಮಾಡಿ ಅಂತ ಮತ್ತೆ ಬೇಡ್ಕೊಂಡ. ಆಗ ರಾಮಕೃಷ್ಣರು ಹೇಳ್ತಾರೆ: ನೋಡು ನರೇನ್, ನಾನಾಗಲೇ ತುಂಬ ಸಲ ನಿನ್ನ ವಿಚಾರನ ಆಕೆ ಜೊತೆ ಮಾತಾಡಿದ್ದೀನಿ. ಆದರೆ ನೀನು ಮಾತ್ರ ಅವಳನ್ನು ಒಪ್ಪೋಕೆ ತಯಾರಿಲ್ಲ. ಒಪ್ಪದೇ ಇರೋರನ್ನ ಆ ದೇವಿ ತಾನೇ ಹೇಗೆ ಕಾಪಾಡೋಕ್ಕೆ ಸಾಧ್ಯ? ಒಂದು ಕೆಲಸ ಮಾಡು, ಇವತ್ತು ಮಂಗಳವಾರ ಒಳ್ಳೆ ದಿನ, ಪೂಜೆ ಎಲ್ಲ ಮುಗಿದ ಮೇಲೆ ನೀನೇ ದೇವಿ ಮುಂದೆ ಹೋಗಿ ಅಡ್ಡು ಬಿದ್ದುಬಿಡು. ಆಕೆ ಜಾಗೃತಳಾಗ್ತಾಳೆ, ನೀನು ಏನು ಬೇಕೋ ಕೇಳ್ಕೊ, ಅವಳು ಕೊಟ್ಟುಬಿಡ್ತಾಳೆ ಅಂತ ಹೇಳಿದರು. ಆ ಕ್ಷಣದಿಂದ ನರೇಂದ್ರ ರಾತ್ರಿ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಕೂತಿದ್ದ. ಕತ್ಲಾಯಿತು. ರಾತ್ರಿ ಪೂಜೆನೂ ಆಯಿತು. ಟೈಮು 9 ಗಂಟೆ ದಾಟ್ತು. ರಾಮಕೃಷ್ಣರ ಮುಂದೆ ಅವರನ್ನೇ ನೋಡ್ತಾ ಕಾಯ್ತಾ ಕೂತಿದ್ದ ನರೇಂದ್ರ. ರಾಮಕೃಷ್ಣರು ಕಣ್ಣಲ್ಲೇ ಒಂದು ಸುಳು ಕೊಟ್ಟರು. ಅವರಿಗೊಂದು ಸಲ ಅಡ್ಡ ಬಿದ್ದು ನರೇಂದ್ರ ದಡ ಬಡ ಅಂತ ಆತುರದಲ್ಲಿ ಹೆಜ್ಜೆ ಇಡ್ತಾ ಹೋದ. ಸುತ್ತ ಯಾರೂ ಇರಲಿಲ್ಲ. ಗುರುಗಳು ಹೇಳಿದ ಹಾಗೆ ದೇವಿಗೆ ಅಡ್ಡ ಬಿದ್ದ. ಅಷ್ಟೊತ್ತಿಗೆ ಮನಸ್ಸಲ್ಲಿ ಭಕ್ತಿ ದೃಢವಾಗಿತ್ತು. ಎದ್ದು ನೋಡ್ತಾನೆ,
ಮುಂದೆ ಇರೋದು ಶಿಲೆಯ ವಿಗ್ರಹ ಅಲ್ಲ, ಜೀವಂತ ಕಾಳಿ ಚಿನ್ಮಯ ಮೂರ್ತಿಯಾಗಿ ನಿಂತು ಬಿಟ್ಟಿದ್ದಾಳೆ. ಕತ್ತಲೆನೆಲ್ಲ ನುಂಗ್ ಹಾಕೋ ಹಾಗೆ ಬೆಳಗ್ತಾ ಇದ್ದಾಳೆ. ಅವಳನ್ನ ನೋಡ್ತಾ ಮರಳಾಗ್ಬಿಟ್ಟ ನರೇಂದ್ರ. ಅವಳು ಮುಂದೆ ನಿಂತು ದುಡ್ಡು ಕೊಡು, ಕೆಲಸ ಕೊಡು, ಸುಖ ಕೊಡು ಅಂತ ಕೇಳೋಕ್ಕೆ ಬಂದಿದ್ದವನು ವಿವೇಕ ಕೊಡು, ವೈರಾಗ್ಯ ಕೊಡು, ಜ್ಞಾನ ಕೊಡು, ಸದಾ ನಿನ್ನ ದರ್ಶನ ಮಾಡೋ ಸೌಭಾಗ್ಯ ಕೊಡು ಅಂತ ಕೇಳ್ಕೊಂಡ. ದೇವಿ ಏನು ಮಾಡಿದ್ಲು? ತಥಾಸ್ತು ಅಂದ್ಲು, ಮಾಯ ಆದ್ಲು. ಒಂದು ಅದ್ಭುತ ಅನುಭವ ಆದಮೇಲೆ ನರೇಂದ್ರ ಗರ್ಭಗುಡಿಯಿಂದ ಆಚೆ ಬಂದ. ರಾಮಕೃಷ್ಣರು ಇವನ್ನೇ ಕಾಯ್ತಾಯಿದ್ರು. ಇವನು ಬರ್ತಿದ್ದಂಗೆ, ಏನು ನರೇನ್, ಏನು ಕೇಳಿದೆ, ಅಮ್ಮ ಏನು ಹೇಳಿದ್ಲು ಅಂತ ಕೇಳಿದರು. ವಿವೇಕ ವೈರಾಗ್ಯ ಕೇಳಿದೆ, ಕೊಡ್ತೀನಿ ಅಂದ್ಲು ಗುರುಗಳೇ ಅಂತ ಹೇಳ್ದ. ಹಾಗಾದರೆ ಕೆಲಸ, ದುಡ್ಡು ಅದನ್ನು ಕೇಳಲಿಲ್ವಾ? ರಾಮಕೃಷ್ಣರು ಈ ಮಾತು ಕೇಳಿದಾಗಲೇ ನರೇಂದ್ರನಿಗೆ ಪರಿಜ್ಞಾನ ಬಂದಿದ್ದು. ಅಷ್ಟೊತ್ತು ಯಾವುದೋ ಟ್ರಾನ್ಸ್ನಲ್ಲಿದ್ದವನು, ಅಯ್ಯೋಯ್ಯೋ ಗುರುಗಳೇ, ಕೇಳಬೇಕಾದನ್ನೇ ಕೇಳಲಿಲ್ಲ, ಇಂಪಾರ್ಟೆಂಟ್ ಇರೋದನ್ನೇ ಮರೆತುಬಿಟ್ಟೆ, ಈಗೇನು ಮಾಡಲಿ ಅಂತ ಪೇಚಾಡ್ದ. ಆಗ ರಾಮಕೃಷ್ಣರು, ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತೆ ಹೋಗು, ಏನು ಬೇಕೋ ಅದನ್ನು ಕೇಳ್ಕೊ ಅಂದರು. ಮತ್ತೆ ಹೊರಟ ನರೇಂದ್ರ. ಮನಸ್ಸಲ್ಲೇ ರಿಪೀಟ್ ಮಾಡ್ಕೋತಿದ್ದ, ಕೆಲಸ ದುಡ್ಡು ಸುಖ ನೆಮ್ಮದಿ, ಕೆಲಸ ದುಡ್ಡು ಸುಖ ನೆಮ್ಮದಿ. ಗರ್ಭಗುಡಿಲಿ ದೇವಿ ದೇದೀಪ್ಯವ ಕಾಣ್ತಾ ಇದ್ಲು. ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊಂಡ, ಅಮ್ಮ ವಿವೇಕ ಕೊಡು, ವೈರಾಗ್ಯ ಕೊಡು, ಜ್ಞಾನ ಕೊಡು, ಸದಾ ನಿನ್ನ ದರ್ಶನ ಮಾಡೋ ಸೌಭಾಗ್ಯ ಕೊಡು ಅಂತ. ದೇವಿ ನಕ್ಲು, ತಥಾಸ್ತು ಅಂದ್ಲು. ನರೇಂದ್ರ ಆಚೆ ಬಂದ. ಎದುರುಗಡೆ ರಾಮಕೃಷ್ಣರು ನಿಂತಿದ್ರು. ಅವ್ರ ಮುಖದಲ್ಲಿ ಕುತೂಹಲ, ಇವನ ಮುಖದಲ್ಲಿ ಏನೋ ಸಂಕಟ, ಏನೋ ನಾಚಿಕೆ. ರಾಮಕೃಷ್ಣರು ಹೆಗಲ ಮೇಲೆ ಕೈ ಇಟ್ಟು ಕೇಳಿದರು, ಈ ಸರಿನಾದರೂ ಸರಿಯಾಗಿ ಕೇಳ್ಕೊಂಡೇನಪ್ಪ ನರೇನ್, ಅಮ್ಮ ಕೊಡ್ತೀನಿ ಅಂದ್ಲೇನಪ್ಪ ಅಂತ. ಇಲ್ಲ ಅಂತ ತಲೆ ಆಡಿಸ್ದ ನರೇಂದ್ರ. ಕಡೆಗೆ ರಾಮಕೃಷ್ಣರಿಗೆ ಕೋಪ ಬಂತು. ಎಂಥ ದಡ್ಡನಯ್ಯ ನೀನು, ಸೀಮೆ ಸುಟ್ಟು ಮಾತೆಲ್ಲ ಆಡ್ತೀಯ, ಕೆಲಸ ದುಡ್ಡು ಕೊಡು ಅಂತ ನೆಟ್ಟಿಗೆ 2 ಪದ ಕೇಳೋಕೆ ಬರಲ್ವ ಆಕೆ ಹತ್ರ ಅಂತ ಬೈದರು. ಹೋಗು, ಈಗಲೂ ದೇವಿ ಅಲ್ಲೇ ನಿಂತಿದ್ದಾಳೆ, ಹೋಗಿ ಏನು ಬೇಕೋ ಕರೆಕ್ಟಾಗಿ ಕೇಳ್ಕೊ ಅಂತ ಗದರಿದ್ರು. ನರೇಂದ್ರ ಗಟ್ಟಿ ಮನ್ಸು ಮಾಡ್ದ. 3ಕ್ಕೆ ಮುಕ್ತಾಯ ಮಾಡಬೇಕು ಅಂದ್ಕೊಂಡ. ಗರ್ಭಗುಡಿಗೆ ಬಂದ. ದೇವಿ ಮುಂದೆ ನಿಂತ. ಆ ದೇವಿ ಏನು ಬೇಕು ಅನ್ನೋ ಹಾಗೆ ನೋಡ್ತಾ ಇದ್ಲು. ಅಮ್ಮ ಜ್ಞಾನ ಕೊಡು, ವೈರಾಗ್ಯ ಕೊಡು ಅಂತ ಕೇಳಿ ಅಡ್ಡ ಬಿದ್ದು ಆಚೆ ಬಂದ ನರೇಂದ್ರ. ಹೊರಗಡೆ ರಾಮಕೃಷ್ಣರು ನಗ್ತಾ ನಿಂತಿದ್ರು. ಈ ಸರಿನಾದರೂ ಕರೆಕ್ಟಾಗಿ ಕೇಳಿದ್ಯಾ, ಅಮ್ಮ ಕೊಡ್ತೀನಿ ಅಂದ್ಲಾ ಅಂತ. ನರೇಂದ್ರ ಹೇಳ್ದ, ಸರಿಯಾಗಿ ಕೇಳಿದ್ದೀನಿ, ಜ್ಞಾನ ವೈರಾಗ್ಯ ಸಾಕು ನನಗೆ. ದೇವಿ ಮುಂದೆ ನಿಂತು ಕೆಲಸ ಕೊಡಿಸು ಅಂತ ಕೇಳೋಕ್ಕೆ ಹೋದರೆ ರಾಜನ ಎದುರು ನಿಂತು ಬದನೆಕಾಯಿ ಕೊಡು ಅಂತ ಕೇಳಿದಷ್ಟು ಕ್ಷುಲ್ಲಕವಾಗಿರುತ್ತೆ. ಆ ದೇವಿ ಅನುಗ್ರಹ ಪಡೆಯೋದಕ್ಕಂತೂ ಆಗಲಿಲ್ಲ, ನೀವೇ ಅನುಗ್ರಹ ಮಾಡಬೇಕಂತ ಕೇಳ್ಕೊತಾನೆ. ಕಡೆಗೆ ರಾಮಕೃಷ್ಣರು ನರೇಂದ್ರನ ನೋಡ್ತಾ, ಐಹಿಕ ಸುಖ ಅನ್ನೋದು ನಿನ್ನ ಹಣೆಲೇ ಬರೋದಿಲ್ಲ, ಆದರೆ ನಿನ್ನ ಮನೆಯವರಿಗೆ ಅನ್ನಕ್ಕೆ ಬಟ್ಟೆಗೆ ಯಾವತ್ತೂ ಪರದಾಡೋ ಸ್ಥಿತಿ ಬರಲ್ಲ ಬಿಡು ಅಂತ ಸಮಾಧಾನ ಮಾಡಿದರು. ಆ ಮಾತು ಎಷ್ಟು ಮಟ್ಟಿಗೆ ನಿಜ ಆಯಿತು ಅನ್ನೋದು ವಿವೇಕಾನಂದರ ಬಗ್ಗೆ ಗೊತ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ನಮಗೆಲ್ಲ ಅವತ್ತು ವಿಶ್ವವೇದಿಕೆ ಮೇಲೆ ವಿಜಯ ಪತಾಕೆ ಹಾರಿಸಿದ ವಿವೇಕಾನಂದರು ಗೊತ್ತು. ಆದರೆ ಆ ಸ್ಟೇಜ್ ಹತ್ತೋ ಮುಂಚೆ ಅವ್ರ ಪರಿಸ್ಥಿತಿ ಹೇಗಿತ್ತು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಕತೆ ಹೇಳೋದಾದರೆ ರಾಮಕೃಷ್ಣರ ನಿರ್ವಾಣದ ನಂತರ ನರೇಂದ್ರ ವಿವೇಕಾನಂದರಾಗಿ ಬದಲಾಗ್ತಾರಲ್ಲ, ಅಲ್ಲಿಂದಲೇ ಶುರು ಮಾಡಬೇಕು. ಆದರೆ ಅದನ್ನು ಮತ್ತೆ ಯಾವತ್ತಾದರೂ ನೋಡೋಣ. ಈ ವಿಡಿಯೋ ಮಟ್ಟಕ್ಕೆ ಸ್ವಾಮೀಜಿ ಆ ಸ್ಟೇಜ್ ಹತ್ತೋಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನಷ್ಟೇ ನೋಡೋಣ. ಫಸ್ಟ್ ಆಫ್ ಆಲ್, ಆ ಸಮ್ಮೇಳನ ನಡಿಬೇಕಾಗಿದ್ದು ಮಿಡ್ ಸೆಪ್ಟೆಂಬರ್ನಲ್ಲಿ. ಆದರೆ ಸ್ವಾಮೀಜಿ ಅಮೇರಿಕಾ ರೀಚ್ ಆಗಿದ್ದು ಜುಲೈ 30ಕ್ಕೆ. ಅಂದರೆ ಅವತ್ತಿಂದ ಇನ್ನೂ 1.5 ತಿಂಗಳು ಟೈಮೇನೋ ಇತ್ತು. ಆದರೆ ಆ ಶಿಕಾಗೋ ಸಿಟಿಯಲ್ಲಿ ಜೀವನ ಮಾಡೋಕ್ಕೆ ಬೇಕಾದಷ್ಟು ದುಡ್ಡಿರಬೇಕಲ್ಲ. ಅಮೇರಿಕಾಗೆ ಕಳ್ಸೋಕ್ಕೇ ಅವ್ರ ಭಕ್ತರು ಹರಸಾಹಸ ಮಾಡಬೇಕಾಯ್ತು. ಇನ್ನು ಖರ್ಚು ವೆಚ್ಚ ನೋಡ್ಕೊಳ್ಳೋದು ಯಾರು? ಮತ್ತು ಅದೊಂದೇ ಸಮಸ್ಯೆ ಅಲ್ಲ, ಆ ಸ್ಟೇಜ್ ಮೇಲೆ ಮಾತಾಡಬೇಕು ಅಂದರೆ ಒಂದು ಪರಿಚಯ ಪತ್ರ ಅಂತ ಬೇಕಿತ್ತು. ಯಾವುದಾದ್ರೂ ಸಂಘ ಸಂಸ್ಥೆನ ರೆಪ್ರೆಸೆಂಟ್ ಮಾಡಬೇಕಿತ್ತು. ಆದರೆ ಸ್ವಾಮೀಜಿಗೆ ಯಾವ ಸಂಘನೂ ಗೊತ್ತಿಲ್ಲ, ಸಂಸ್ಥೆನೂ ಗೊತ್ತಿಲ್ಲ. ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಏನು ಅಂದರೆ, ಆ ಸಮ್ಮೇಳನದಲ್ಲಿ ಮಾತಾಡೋಕ್ಕೆ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಆ ವಿಷಯ ಸ್ವಾಮೀಜಿಗೆ ಗೊತ್ತಾಗೋ ಹೊತ್ತಿಗೆ ಡೆಡ್ಲೈನ್ ಕೂಡ ಮುಗಿದೋಗಿತ್ತು. ಇನ್ನೇನು ಸಮ್ಮೇಳನದಲ್ಲಿ ಮಾತಾಡೋ ಎಲ್ಲ ಅವಕಾಶನೂ ಬಾಗಿಲು ಮುಚ್ಚೋದ್ವು. ಕನಿಷ್ಠ ಪಕ್ಷ ಆ ಸಮ್ಮೇಳನದಲ್ಲಿ ಕೂತು ಯಾರು ಏನು ಮಾತಾಡ್ತಾರೋ ನೋಡೋಣ ಅಂದರೆ ತಿಂಗಳುಗಟ್ಟಲೆ ಕಾಲ ಕಳೆಯೋಕ್ಕೆ ಕೈ ತುಂಬ ದುಡ್ಡೂ ಇಲ್ಲ. ಶಿಕಾಗೋದಲ್ಲಿ ಲಿವಿಂಗ್ ಕಾಸ್ಟು ಜಾಸ್ತಿ ಅಂತ ಅಲ್ಲಿಂದ 106 ಕಿಲೋಮೀಟರ್ ದೂರ ಇದ್ದ ಬಾಸ್ಟನ್ ಅನ್ನೋ ಊರಿಗೆ ಹೊರಟರು. ಅದು ಒಂದು ಟ್ರೈನಲ್ಲಿ. ಅದೇ ಟ್ರೈನಲ್ಲಿ ಮಿಸ್ ಕ್ಯಾಥರಿನ್ ಅಬಾಟ್ ಸ್ಯಾನ್ಬರ್ನ್ ಅನ್ನೋ ಮಹಿಳೆ ಕೂತಿದ್ರು. ಆಕೆಗೆ ಸ್ವಾಮೀಜಿ ನೋಡ್ತಿದ್ದ ಹಾಗೆ ಒಂದು ಡಿವೈನ್ ಫೀಲಿಂಗ್ ಬಂತು.
ಮಾತಾಡಿಸಿದ್ಲು. ಸ್ವಾಮೀಜಿಯವರು ಎಲ್ಲಿಂದ ಬಂದಿದ್ದು, ಯಾಕೆ ಬಂದಿದ್ದು, ಈಗ ಯಾಕೆ ಬಾಸ್ಟನ್ಗೆ ಹೋಗ್ತಾ ಇರೋದು ಎಲ್ಲ ಹೇಳಿದರು. ಆ ಕತೆ ಕೇಳಿದ ಮೇಲೆ ಆಕೆ ನೀವು ಒಪ್ಪೋದಾದರೆ ನಮ್ಮ ಮನೇಲೆ ಇದ್ದು ಬಿಡಿ ಅಂತ ಕೇಳ್ಕೊಂಡ್ರು. ಆಕೆ ಮಾತಿನ ಹಿಂದೆ ಜಗನ್ಮಾತೆಯ ಲೀಲೆ ಅಡಗಿದೆ ಅನ್ನಿಸ್ತೋ ಏನೋ ಸ್ವಾಮೀಜಿಗೆ ಒಪ್ಕೊಂಡ್ರು. ಅಂದಹಾಗೆ ಆ ಸ್ಯಾನ್ ಬರ್ನೇನು ಸಾಮಾನ್ಯದವಳಾಗಿರಲಿಲ್ಲ. ಆಕೆ ಆ ಕಾಲಕ್ಕೇ ವರ್ಷಕ್ಕೆ $500 ಸಂಪಾದಿಸ್ತಾ ಇದ್ದ ಬುದ್ಧಿವಂತೆ. 10 ಪುಸ್ತಕ ಬರೆದಿದ್ದವಳು. ಆಕೆ ಅಪ್ಪ, ಆಕೆ ಸಂಬಂಧಿಕರು ಅಮೇರಿಕಾದಲ್ಲಿ ತುಂಬ ಫೇಮಸ್ ಆಗಿದ್ದರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಇಂಟೆಲಿಜೆನ್ಸ್ಗಳು ಆಕೆ ಜೊತೆ ಸಂಪರ್ಕದಲ್ಲಿ ಇರ್ತಾಯಿದ್ರು. ಆಕೆ ಸ್ವಾಮೀಜಿನ ಹೆಂಗೆ ವರ್ಣನೆ ಮಾಡಬೇಕು ಅಂತ ಕೇಳಬೇಕು ನೀವು. ಐ ವಾಸ್ ಇಂಪ್ರೆಸ್ಡ್ ಬೈ ದ ಮಾಂಕ್, ಎ ಮ್ಯಾಗ್ನಿಫಿಸೆಂಟ್ ಸ್ಪೈಸ್ ಮ್ಯಾನ್ ಆಫ್ ಮ್ಯಾನ್ಹುಡ್. ಪೌರುಷದ ಮಾದರಿ ಅಂತಿದ್ದ ಸನ್ಯಾಸಿಯಿಂದ ನಾನು ಸ್ಫೂರ್ತಿಗೊಂಡಿದ್ದೆ ಅಂತ ಹೇಳ್ಕೊತಾರೆ. ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಬಿಡಿ, ಚೆನ್ನಾಗಿರುತ್ತೆ. ಈಗ ಕತೆ ಮುಂದುವರ್ಸೋಣ. ಈ ಸ್ಯಾನ್ ಬರ್ನ್ ತನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಮನೆಗೊಬ್ಬರು ಫ್ಯಾಂಟಾಸ್ಟಿಕ್ ಇಂಡಿಯನ್ ಬಂದಿದ್ದಾರೆ, ಕುತೂಹಲಕಾರಿ ವ್ಯಕ್ತಿಯವರು, ಅವ್ರ ಜೊತೆ ಮಾತಾಡಿ ಬನ್ನಿ ಅಂತ ತನಗೆ ಗೊತ್ತಿರೋ ಧೀಮಂತ್ರನೆಲ್ಲ ಕರಿತಿದ್ಲು. ಆಕೆ ಕರೆದ್ಲು ಅನ್ನೋ ಕಾರಣಕ್ಕೇ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದರು. ಆ ಪೈಕಿ ಒಬ್ಬಾತ ಜಾನ್ ಹೆನ್ರಿ ರೈಟ್, ಹಾರ್ವರ್ಡ್ ಯೂನಿವರ್ಸಿಟಿಲಿ ಗ್ರೀಕ್ ಲಿಟ್ರೇಚರ್ ಪ್ರೊಫೆಸರ್ ಆಗಿದ್ದವರು. ಆತ ಬಂದು ವಿವೇಕಾನಂದರನ್ನ ಮಾತಾಡಿಸ್ತಾರೆ. ಸ್ವಾಮೀಜಿ ಮಾತು ಆತನ ಮೇಲೆ ಅದೆಷ್ಟು ಪ್ರಭಾವ ಬೀರುತ್ತೋ ಅಂದರೆ ಸ್ವಾಮೀಜಿ ಆ ಹೊತ್ತಿಗಾಗಲೇ ಸಮ್ಮೇಳನದಲ್ಲಿ ಮಾತಾಡೋ ಆಸೆನೇ ಕಳ್ಕೊಂಡಿದ್ರು. ಆದರೆ ಈ ರೈಟ್ ಹೇಳ್ತಾನೆ, ನೀವು ಸಮ್ಮೇಳನದಲ್ಲಿ ಮಾತಾಡಲೇಬೇಕು, ಅಮೇರಿಕ ಅದನ್ನು ಕೇಳಲೇಬೇಕು ಅಂತ. ಆಗ ಸ್ವಾಮೀಜಿ, ನನ್ನ ಹತ್ರ ಪರಿಚಯ ಪತ್ರನೇ ಇಲ್ವಲ್ಲಪ್ಪ, ಅದನ್ನು ಕೇಳಿದ್ರೆ ನಾನೇನು ಮಾಡಲಿ ಅಂತಾರೆ. ಆಗ ರೈಟ್ ಕೊಡೋ ಉತ್ತರ ನೋಡಿ, ಸ್ವಾಮೀಜಿ ನಿಮ್ಮ ಹತ್ರ ಪರಿಚಯ ಪತ್ರ ಕೇಳೋದು ಒಂದೇ, ಆ ಸೂರ್ಯನಿಗೆ ನಿನಗೆ ಭೂಮಿನ ಬೆಳಗೋಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು ಅಂತ ಕೇಳೋದು ಒಂದೇ ಅಂತಾನೆ. ಆತ ಎಷ್ಟು ಪ್ರಭಾವಶಾಲಿ ಅಂದರೆ ಆತನಿಗೆ ಈ ವರ್ಲ್ಡ್ ರಿಲಿಜಿಯನ್ ಪಾರ್ಲಿಮೆಂಟ್ ನಡೀತಾ ಇರುತ್ತಲ್ಲ, ಅದ್ರ ಚೇರ್ಮನ್ನೇ ಅತ್ಯಪ್ತ. ಆತನಿಗೊಂದು ಲೆಟರ್ ಬರೆದು ಕಳಿಸ್ತಾನೆ. ಅದರಲ್ಲಿ ಆತ ಸ್ವಾಮೀಜಿ ಬಗ್ಗೆ ಏನು ಬರೀತಾನೆ ಗೊತ್ತಾ? ಹಿಯರ್ ಈಸ್ ಎ ಮ್ಯಾನ್ ಹೂ ಈಸ್ ಮೋರ್ ಲರ್ನ್ಡ್ ದೆನ್ ಆಲ್ ಅವರ್ ಲರ್ನ್ಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ನಮ್ಮಲ್ಲಿರೋ ವಿದ್ಯಾವಂತ ಪ್ರಾಧ್ಯಾಪಕರಿಗಿಂತ ಈ ವ್ಯಕ್ತಿ ಹೆಚ್ಚು ಕಲ್ತಿದ್ದಾರೆ ಅಂತ ಬರೀತಾನೆ. ಜೊತೆಗೆ ಸ್ವಾಮೀಜಿಗೆ ಸ್ವಲ್ಪ ಹಣನೂ ಕೊಟ್ಟು ಶಿಕಾಗೋದಲ್ಲಿ ನೋಡ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಮಾಡ್ತಾನೆ. ಅಂತೂ ಸ್ವಾಮೀಜಿ ಮತ್ತೆ ಶಿಕಾಗೋಗೆ ಬಂದರು. ಆದರೆ ಎಲ್ಲಿಗೆ ಹೋಗಬೇಕಿತ್ತೋ ಆ ಜಾಗದ ಅಡ್ರೆಸ್ಸೇ ಗೊತ್ತಾಗಲಿಲ್ಲ. ಜೇಬಲ್ಲಿದ್ದ ಅಡ್ರೆಸ್ ಚೀಟಿ ಬೇರೆ ಕಳೆದೋಗಿತ್ತು. ಯಾರನ್ನಾದರೂ ಕೇಳೋಣ ಅಂದರೆ ಕೆಲವರಿಗೆ ಅಡ್ರೆಸ್ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಸ್ವಾಮೀಜಿನ ಮಾತಾಡಿಸೋ ವ್ಯವಧಾನ ಇಲ್ಲ. 2 ದಿನಕ್ಕೆ ಸಮ್ಮೇಳನ, ಆದರೆ ಮಲಗೋಕ್ಕೆ ಜಾಗ ಇಲ್ಲ. ಕಡೆಗೆ ಅಲ್ಲೇ ಖಾಲಿ ಗೂಡ್ಸ್ ವ್ಯಾಗನ್ ಹೊಂದಿತ್ತು, ಅದರಲ್ಲೇ ಮಲ್ಕೊಂಡ್ರು. ಇಂಥ ಎಷ್ಟೋ ಘಟನೆಗಳಿದ್ದಾವೆ. ಮತ್ತು ಮಾರನೇ ದಿನ ಎದ್ರು ಹೋಗಬೇಕಾದ ಜಾಗ ಯಾವುದು ಅಂತ ಹುಡುಕೋದ್ರಲ್ಲೇ ಟೈಮ್ ಕಳೆದೋಗಿತ್ತು. ಜೇಬಲ್ಲಿ ನಯಾ ಪೈಸೆ ಇಲ್ಲ, ಹೊಟ್ಟೆಯಲ್ಲಿ ದಟ್ಟ ಹಸಿವು. ಹಿಂದೂ ಸನ್ಯಾಸಿ ತಾನೆ. ಅದೇ ಊರಲ್ಲಿ ಭಿಕ್ಷಾಟನೆಗೆ ಹೊರಟರು. ಕೆಲವರು ಅಣಗಿಸಿದ್ರು, ಕೆಲವರು ಸಹಾನುಭೂತಿ ತೋರಿಸಿ ಸುಮ್ಮನಾದರು. ಹಸಿವು ಮಿತಿ ಮೀರಿತ್ತು. ಇನ್ನೊಂದೇ ಒಂದು ಹೆಜ್ಜೆ ಇಡೋಕ್ಕೂ ಸಾಧ್ಯವಿಲ್ಲ ಅನ್ನೋ ಸ್ಥಿತಿ ಬಂತು. ಒಂದು ಕಡೆ ಕುಸಿದು ಕೂತ್ರು ಸ್ವಾಮೀಜಿ. ಅವ್ರು ಹಾಗೆ ಕೂತು 1-2 ನಿಮಿಷವಾದ್ರೂ ಆಗಿತ್ತೋ ಇಲ್ಲೋ, ಅವರ ಎದುರಲ್ಲೇ ಒಂದು ಅರಮನೆ ಅಂಥ ಮನೆ. ಆ ಮನೆ ಬಾಗಿಲು ತೆಕ್ಕೊಂಡು ಒಬ್ಬ ವೃದ್ಧೆ ಆಚೆ ಬಂದರು. ನೀವು ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡೋಕ್ಕೆ ಬಂದಿದ್ದೀರೇನು ಅಂತ ಕೇಳಿದರು. ಸ್ವಾಮೀಜಿ ಹೌದು ಅಂತ ತಲೆಯಾಡಿಸಿದ್ರು. ಆ ಮಹಿಳೆನೇ ಸ್ವಾಮೀಜಿನ ಕರ್ಕೊಂಡು ಮನೆಗೆ ಬಂದರು. ಅಲ್ಲಿದ್ದ ಕೆಲಸದವರಿಗೆ ಊಟ ಬಡಿಸಿ ಉಪಚಾರ ಮಾಡಿ ಅಂತ ಆದೇಶ ಕೊಟ್ಟರು. ಆಕೆ ಹೆಸರು ಬೆಲ್ಹೇಲ್. ಸ್ವಾಮೀಜಿ ಬಗ್ಗೆ ಗೊತ್ತಿರೋರಿಗೆ ಈಕೆ ಹೆಸರು ಚಿರಪರಿಚಿತ ಆಗಿರುತ್ತೆ. ಅಲ್ಲಿಂದಲೇ ಸ್ವಾಮೀಜಿ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದರು. ಆ ವೇದಿಕೆ ಮೇಲೆ ಮಾತಾಡಿದರು. ಈ ಭಾಷಣದ ನಂತರವೇ ವಿವೇಕಾನಂದ ಅನ್ನೋ ಅದ್ಭುತ ಜಗತ್ತಿನ ಎದುರು ಅನಾವರಣ ಆಗಿದ್ದು. ಅದ್ರ ಬಗ್ಗೆನೇ ಮತ್ತೊಂದು ಸ್ಪೆಷಲ್ ವಿಡಿಯೋ ಮಾಡೋಣ. ನಮಸ್ಕಾರ.